ಪ್ರೀತಿಯ ಗೆಳೆಯರೆ, ವಯಸ್ಸಾದವರು ಯಾವ್ಯಾವ ಆಹಾರ ಪದಾರ್ಥ ತಿನ್ನಬಾರ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಯಾವ್ಯಾವ ಆಹಾರ ಪದಾರ್ಥ ತಿನ್ನಬಾರ್ದು ಅದು ಭಾಳ ಇಂಪಾರ್ಟೆಂಟ್. ಒಂದು ಗಾದೆ ನಿಮಗೆಲ್ಲ ಗೊತ್ತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ವಯಸ್ಸಾದವ್ರಿಗೆ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ, ಅವರ ಡೈಜೆಸ್ಟ್ ಸಿಸ್ಟಮೇ ಬೇರೆ ಥರ ಆಗಿರುತ್ತೆ, ಮತ್ತು ಕ್ರಾನಿಕ್ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ. ಹಾರ್ಟ್ ಡಿಸೀಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕೆಲವು ಕಿಡ್ನಿ ಕೂಡ ಪ್ರಾಬ್ಲಮ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಈ ರೀತಿಯ ಪ್ರಾಬ್ಲಮ್ ಇರೋರು ವಯಸ್ಸಾದವರು ಯಾವ ಆಹಾರ ಪದಾರ್ಥನ ಅವಾಯ್ಡ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ಆಹಾರ ಪದಾರ್ಥನ ಅವಾಯ್ಡ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. 390ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋಗಳನ್ನ ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಲೈಕ್ ಮಾಡೋದನ್ನ ಮರಲೇಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಗೆಳೆಯರೆ, 3 ಬಿಳಿ ವಿಷ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಒಂದು ಶುಗರು, ಇನ್ನೊಂದು ಸಾಲ್ಟು, ಇನ್ನೊಂದು ಮೈದಾ. ಸೊ ಶುಗರು ಗೊತ್ತಿದೆ ನಿಮಗೆ, ವಿಷ. ಸಾಲ್ಟು ಯಾವ್ಯಾವ ಆಹಾರ ಪದಾರ್ಥದಲ್ಲಿ ಉಪ್ಪಿನಂಶ ಜಾಸ್ತಿ ಇರುತ್ತಲ್ಲ, ನಿಮ್ಗೆ ಗೊತ್ತಿದೆ. ಭಾಳಷ್ಟು ಜನ ವಯಸ್ಸಾದ ನಂತರ BP, ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ನೀವು ಶುಗರ್ ಇನ್ನು ಉಪ್ಪಿನಾಂಶ ಜಾಸ್ತಿ ಇರೋ ಆಹಾರ ಪದಾರ್ಥ ತೊಗೊಂಡಾಗ ಸಾಲ್ಟು ಏನು ಮಾಡ್ತದೆ, ಸೋಡಿಯಂ ಇರುತ್ತಲ್ಲ, ಸೋಡಿಯಮ್ಮು ವಾಟರ್ ರಿಟೆನ್ಷನ್ ಮಾಡ್ತೆ ಬಾಡಿಯಲ್ಲಿ. ಸೊ ವಾಟರ್ ರಿಟೆನ್ಷನ್ ಆದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಹಾರ್ಟಿಗೆ ಪ್ರಾಬ್ಲಮ್ ಆದರೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಸ್ಟ್ರೋಕ್ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು, ಲಕ್ ಹೊಡಿಬೋದು. ಇವೆಲ್ಲ ಕಾಂಪ್ಲಿಕೇಶನ್ ಇದೆ ಸಾಲ್ಟ್ನ ಜಾಸ್ತಿ ಉಪಯೋಗಿಸೋದ್ರಿಂದ. ಸೊ ಸಾಲ್ಟ್ನ ಜಾಸ್ತಿ ಇರುವಂಥ ಫುಡ್ನ ಅವಾಯ್ಡ್ ಮಾಡಬೇಕು. ಸಾಲ್ಟು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ನೀವು ಮೊಸರನ್ನಕ್ಕೆ, ಮಜ್ಜಿಗೆನಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕೋಬೇಡಿ, ಉಪ್ಪಿನಕಾಯಿ ತಿನ್ನಬೇಡಿ. ಉಪ್ಪಿರುವಂಥ ಆಹಾರ ಪದಾರ್ಥಗಳನ್ನ, ಹಪ್ಪಳನ ಇರ್ಬೋದು ಅಥವಾ ಚಿಪ್ಸ್ ಇರ್ಬೋದು, ಅಂಥ ಉಪ್ಪಿರುವಂತಹ ಜಾಸ್ತಿ ಹಾಕಿರುವಂಥ ಆಹಾರ ಪದಾರ್ಥಗಳನ್ನ ಖಂಡಿತ ಅವಾಯ್ಡ್ ಮಾಡೋದು ಒಳ್ಳೆಯದಿಲ್ಲರೆ. ಒಂದು ಲಿಸ್ಟೇ ಹೇಳ್ಬಿಡ್ತೀನಿ ಯಾವ್ಯಾವ ಆಹಾರ ಪದಾರ್ಥದಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಅಂತ. ದಯವಿಟ್ಟು ವಯಸ್ಸಾದ್ಮೇಲೆ ಏನೋ ರುಚಿಗೆ ಅಲ್ಪ ಸ್ವಲ್ಪ ತಿನ್ನಿಬಿಟ್ರೆ ರೆಗ್ಯುಲಾಗಿ ನಿಮ್ಮ ಫುಡ್ಡಲ್ಲಿ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಸೊ ಪ್ರೊಸೆಸ್ಡ್ ಫುಡ್ಸ್ ಅಂತಿದೆಯಲ್ಲ, ಪ್ರೊಸೆಸ್ಡ್ ಫುಡ್ಸ್ ಪ್ಯಾಕೇಜ್ ಸ್ನ್ಯಾಕ್ಸ್ ಇರ್ಬೋದು, ನಿಮ್ಮ ಕ್ಯಾರೆಟ್ ಸೂಪ್ಸ್ ಅಂತೀವಿ, ಫ್ರೋಝನ್ ಮೀಲ್ಸ್, ಅವುಗಳೆಲ್ಲ ಸೋಡಿಯಂ ಜಾಸ್ತಿ ಇರುತ್ತೆ. ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಸೊ ಹಾಗೆ ಇದರಲ್ಲಿ ಸೋಡಿಯಂ ಜಾಸ್ತಿ ಬರುತ್ತೆ. ಸಾಲ್ಟಿ ಸ್ನ್ಯಾಕ್ಸ್ಗಳು ಅಲ್ವಾ, ನೀವು ಚಿಪ್ಸ್ ತಿಂತೀರಾ, ಫಿಂಗರ್ ಚಿಪ್ಸ್ ತಿಂತೀರಾ, ಪ್ರೆಟ್ಜಲ್ಸ್ ಅಂತ ಬರುತ್ತೆ, ಸಾಲ್ಟೆಡ್ ನಟ್ಸ್ ಅಂತ ಬರುತ್ತೆ, ಅವುಗಳೆಲ್ಲ ಎಕ್ಸ್ಟ್ರಾ ಸಾಲ್ಟ್ ಹಾಕಿರ್ತಾರೆ, ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಜೊತೆಗೆ ರೆಸ್ಟೋರೆಂಟ್ ಮೀಲ್ಸು, ನಿಮಗೆ ಹೋಟೆಲ್ ಊಟಗಳೇನು ತಿಂತಿರಲ್ಲ ಅವುಗಳಲ್ಲೂ ಕೂಡ ಫಾಸ್ಟ್ ಫುಡ್ಡಲ್ಲಿ ಅವುಗಳೆಲ್ಲ, ಮತ್ತು ಟೇಕ್ ಅವೇ, ಟೇಕ್ ಹೋಮ್ ಅಂತ ಅವೆಲ್ಲ ಹಾಕ್ಕೊಡ್ತಾರೆ, ಅದರಲ್ಲೂ ಕೂಡ ಸಾಲ್ಟ್ ಅಂಶ ಜಾಸ್ತಿ ಹೇಳಿದ್ದಾರೆ. ಸೊ ಹಾಗೆ ಫುಡ್ಡು ಯಾವುದರಲ್ಲಿ ಸೋಡಿಯಂ ಜಾಸ್ತಿ ಇರುತ್ತೆ ಅವೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಯಾಕೆಂದರೆ ನಾನು ಹೇಳ್ದಂಗೆ ಸಾಲ್ಟ್ ಜಾಸ್ತಿ ಅಂತ ಆಹಾರ ಪದಾರ್ಥ ತೊಗೊಂಡ್ರೆ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಎಲ್ಲ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಸಾಲ್ಟ್ ರಿಚ್ ಇರೋ ಫುಡ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಎರಡನೇದು ಬಿಳಿ ವಿಷಯ ಶುಗರ್ ರಿಚ್ ಫುಡ್ ಅಂತ ಹೇಳ್ತೀವಲ್ಲ, ಶುಗರ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನ, ಸ್ವೀಟ್ಸ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನ ನೀವು ತೊಗೊಂಡ್ರೆ ಅದರ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ. ಟೈಪ್ 2 ಡಯಾಬಿಟಿಸ್ ಕಂಟ್ರೋಲಿಗೆ ಬರಲ್ಲ, ಟೈಪ್ 2 ಡಯಾಬಿಟಿಸ್ ಬರ್ಬೋದು. ಜೊತೆಗೆ ನಿಮಗೆ ಶುಗರ್ ಜಾಸ್ತಿಯಿಂದ ಒಬೆಸಿಟಿ ಜಾಸ್ತಿ ಆಗುತ್ತೆ. ವೆಯ್ಟ್ ಜಾಸ್ತಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ದೇಹ ತೂಕ ಜಾಸ್ತಿ ಇದ್ದಷ್ಟು ಎಲ್ಲ ಕಾಯಿಲೆಗೂ ಇನ್ವಿಟೇಷನ್ ಕೊಟ್ಟಂಗೆ ಲೆಕ್ಕ ಅಲ್ವಾ. ಸೊ ಎಲ್ಲ ಕಾಯಿಲೆಗೂ ನಿಮಗೆ ಒಬೆಸಿಟಿ, ಓವರ್ ವೆಯ್ಟ್ ಇತ್ತು ಅಂದರೆ ಹಾರ್ಟ್ ಪ್ರಾಬ್ಲಮ್ಮು, BP, ಶುಗರು, ನಾನು ಆರ್ಥೋಪೆಡಿಕ್ ಸರ್ಜನ್ನು, ಮಂಡಿ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಹಿಂಡಿ ನೋವು ಇರ್ಬೋದು, ಎಲ್ಲ ರೀತಿಯ ಕಾಯಿಲೆಗಳಿಗೂ ನಾವು ಒಳ್ಳೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟಂಗೆ ಲೆಕ್ಕ. ಸೊ ಹಾಗಾಗಿ ಒಬೆಸಿಟಿನ, ದೇಹ ತೂಕನ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ಶುಗರ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ. ಸ್ವೀಟ್ಸ್ನ ಯಾವಾಗಲೂ ಅಲ್ಲಿ ಒಂದು ಫಂಕ್ಷನಲ್ಲಿ ತಿಂದರೆ ಪರವಾಗಿಲ್ಲ, ಬಟ್ ಅದನ್ನೇ ಕೊಂಡ್ಕೊಂಡು ಬಂದು ಯಥೇಚ್ಛವಾಗಿ ಬಳಸೋಕ್ಕೆ ಹೋಗಬೇಡಿ. ನಾನು ತುಮಕೂರಲ್ಲಿ ಒಂದು ಬೇಕರಿಗೆ ಹೋಗಿದ್ದೆ, ಅಲ್ಲೊಂದು ಹೆಣ್ಮಗಳು ತರಕಾರಿ ತೊಗೊಳ್ತಾ ಇದ್ದು ಸ್ವೀಟ್ಸ್ನ. ಅವರು ಗೊತ್ತಲ್ಲ ಬೇಕರಿ ಅವರು, ಇದು ಒಳ್ಳೆ ಸ್ವೀಟ್ ಮೇಡಮ್, ಹೊಸ್ದಾಗಿ ಬಂದು ತುಂಬ ಟೇಸ್ಟ್ ನೋಡಿ ಅಂತ ಟೇಸ್ಟ್ಕೊಂಡು ಕೊಡ್ತದೆ. ನಾವು ಚೆನ್ನಾಗಿದೆ, ಇದೊಂದು 1/4 kg ಕೊಡಿ, ಅದೊಂದು ಸೊಂಪ ಪುಡಿ ಒಂದು ಅರ್ಧ kg ಕೊಡಿ, ಮೈಸೂರು ಪಾಕ್ ಚೆನ್ನಾಗಿ ಬಂದಿದೆ, ಫ್ರೆಶ್ ಆಗಿದೆ, ಅದೊಂದು 1/4 kg ಕೊಡಿ ಅಂತ. ನೀವು ಸ್ವೀಟ್ಗಳನ್ನ ಮಾರ್ಕೆಟಲ್ಲಿ ತರಕಾರಿ ತೊಗೊಂಡು ಬಂದು ತಿಂದರೆ ಏನಾಗುತ್ತೆ ನಿಮ್ಮ ಬಾಡಿ ವೆಯ್ಟು ಅಲ್ವಾ. ಸೊ ಹಾಗಾಗಿ ಶುಗರ್ ರಿಚ್ ಇರುವಂಥ ಫುಡ್ನ ಎಸ್ಪೆಷಲಿ ವಯಸ್ಸಾದ್ರೆ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಯಾವ್ಯಾವ ಆಹಾರ ಪದಾರ್ಥದಲ್ಲಿ ಶುಗರ್ ಜಾಸ್ತಿ ಇರುತ್ತೆ ಅಂತ ಒಂದು ಲಿಸ್ಟ್ ಹೇಳ್ತೀನಿ, ಅದೆಲ್ಲ ನೀವು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಸ್ವೀಟ್ಸ್ ಆ್ಯಂಡ್ ಡೆಸರ್ಟ್ಸಲ್ಲಿ, ಕೇಕ್ಸಲ್ಲಿ, ಕುಕ್ಕೀಸಲ್ಲಿ ಮತ್ತು ಕ್ಯಾಂಡೀಸ್ ಬರುತ್ತೆ, ಅವುಗಳೆಲ್ಲ ಶುಗರ್ ಜಾಸ್ತಿ ಇರುತ್ತೆ. ಶುಗರ್ ಡ್ರಿಂಕ್ಸು, ಸೋಡಾಸ್ ಇರುತ್ತೆ, ಆಮೇಲೆ ಸ್ವೀಟ್ ಆ್ಯಂಡ್ ಟೀಸ್ ಇರುತ್ತೆ, ಆಮೇಲೆ ಎನರ್ಜಿ ಡ್ರಿಂಕ್ಸ್ ಅಂತ ಕೊಡ್ತಾರೆ, ಅದರಲ್ಲೂ ಕೂಡ ನಿಮಗೆ ಶುಗರ್ ಜಾಸ್ತಿ ಇರುತ್ತೆ. ಮತ್ತು ರಿಫೈನ್ಡ್ ಗ್ರೈನ್ಸು, ಅದರಲ್ಲಿ ನಿಮ್ಮ ಬ್ರೆಡ್ಡಲ್ಲಿ, ವೈಟ್ ರೈಸಲ್ಲಿ ಕೂಡ ಶುಗರ್ ಅಂಶ ಜಾಸ್ತಿ ಇರುತ್ತೆ. ಪೇಸ್ಟ್ರೀಸಲ್ಲಿ, ಕೇಕ್ಸಲ್ಲಿ ಇವುಗಳೆಲ್ಲ ಜಾಸ್ತಿ ಶುಗರ್ ಇರುತ್ತೆ. ಇವುಗಳೆಲ್ಲ ನೀವು ಅವಾಯ್ಡ್ ಮಾಡೋದು ಭಾಳ ಇಂಪಾರ್ಟೆಂಟು. ನೋಡಿ, ಒಂದು ಜಾಮೂನ್ನ ಇಟ್ ಸ್ಟೇಸ್ ಫಾರ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಸೆಕೆಂಡ್ಸ್ ಇನ್ ಲಿಪ್ಸ್ ಬಟ್ ಫಾರ್ ಎವರ್ ಆನ್ ಹಿಪ್ಸ್ ಅಂತೀವಿ ಅಲ್ವಾ.
ಒಂದು ನಿಮಿಷಕ್ಕೆ ಸುಖಕ್ಕೋಸ್ಕರ ನಾವು ಒಂದು ಜಾಮೂನೋ ಒಂದು ಮೈಸೂರು ಪಾಕೋ ಬಾಯಲ್ಲಿ ಇಟ್ಕೊಳ್ತೀವಿ, ಅದು ಫಾರ್ ಎವರ್ ಇಟ್ ಸ್ಟೇಸ್ ಆನ್ ದ ಲಿಪ್ಸ್ ಅಂತ, ಫ್ಯೂ ಸೆಕೆಂಡ್ಸ್ ಆರ್ ಮಿನಿಟ್ಸ್ ಆನ್ ದ ಲಿಪ್ಸ್ ಫಾರ್ ಎವರ್ ಆನ್ ಇಪ್ಸ್ ಅಂತ, ಯಾವಾಗಲೂ ನಿಮ್ಮ ಇಪ್ಸ್ ಮೇಲೆ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಶುಗರ್ ಜಾಸ್ತಿ ಇರುವಂಥ ಸ್ವೀಟ್ಸ್ ನಾವೆಲ್ಲ ಅವಾಯ್ಡ್ ಮಾಡೋದು ಭಾಳ ಒಳ್ಳೇದು ಗೆಳೆಯರೆ. ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಟ್ರಾನ್ಸ್ ಫ್ಯಾಟ್ಸ್ ಅಂತೀವಿ. ಸೊ ಈ ರೀತಿಯ ಸ್ಯಾಚುರೇಟೆಡ್ ಆ್ಯಂಡ್ ಟ್ರಾನ್ಸ್ ಫ್ಯಾಟ್ಸ್ನ ಅವಾಯ್ಡ್ ಮಾಡೋದು ಭಾಳ ಕ್ರುಷಿಯಲ್, ಭಾಳ ಇಂಪಾರ್ಟೆಂಟು. ಅವುಗಳಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದರೆ ನಿಮ್ಮ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಆದರೆ ಹಾರ್ಟ್ ಅಟ್ಯಾಕ್ ಆಗೋದು ನಿಮ್ಗೆ ಗೊತ್ತು. ಎಂಗೇಜಲ್ಲಿ ಇವಾಗೆಲ್ಲ 50 ವರ್ಷ 40 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಯಾಕೆ ಅಂತಂದರೆ ಈ ರೀತಿಯ ಟ್ರಾನ್ಸ್ ಫ್ಯಾಟ್ಸ್ ಇರುವಂಥ ಆಹಾರ ಪದಾರ್ಥಗಳನ್ನು, ಕೊಲೆಸ್ಟ್ರಾಲ್ ರಿಚ್ ಇರುವಂಥ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಅವು ಆರೋಗ್ಯಕ್ಕೆ ಹಾನಿಕರ. ಯಂಗ್ಸ್ಟರ್ಸ್ಗೆ ಆ ಥರ ಆದರೆ ವಯಸ್ಸಾದ್ರೆ ನಿಮ್ಗೆ ಬಿಡಿಸಿ ಹೇಳೋದು ಬೇಕಿಲ್ಲ. ವಯಸ್ಸಾದ್ರೆ ಇನ್ನೂ ತೊಂದರೆ ಆಗೋದು ಚಾನ್ಸ್ ಇರುತ್ತೆ. ಯಾಕೆಂದರೆ ಆಲ್ರೆಡಿ ನಿಮಗೆ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಕೊಲೆಸ್ಟ್ರಾಲ್ ರೈಸ್ ಆಯ್ತಂದರೆ ಹಾರ್ಟ್ಗಾಗುವಂಥ ತೊಂದರೆಗಳು ಅವೆಲ್ಲ ಜಾಸ್ತಿ ಆಗ್ತವೆ. ಸೊ ಹಾಗಾಗಿ ಈ ರೀತಿ ಆಹಾರ ಪದಾರ್ಥಗಳು ಒಂದಿಷ್ಟು ಕೊಡ್ತೀನಿ, ಅದನ್ನೆಲ್ಲ ಅವಾಯ್ಡ್ ಮಾಡೋದು ಭಾಳ ಒಳ್ಳೇದು ಗೆಳೆಯರೆ. ಸೊ ಯಾವ್ಯಾವ ಆಹಾರ ಪದಾರ್ಥದಲ್ಲಿ ನಿಮಗೆ ಫ್ರೈಡ್ ಫುಡ್ಸ್ ಇರುತ್ತಲ್ವ, ಫ್ರೆಂಚ್ ಫ್ರೈಸ್ ಇರ್ಬೋದು, ಫ್ರೈಡ್ ಚಿಕನ್ ಇರ್ಬೋದು, ಡೀಪ್ ಫ್ರೈಡ್ ಫುಡ್ಸ್ ಇರ್ಬೋದು, ಯಾವ ನಿಮ್ಮ ಏನು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳಿರ್ಬೋದು, ಆಮೇಲೆ ಬೇಕಲ್ಲಿ ಸಿಗುವಂಥ ಬೇಕ್ಡ್ ಫುಡ್ಸ್ ಅಂತೀವಲ್ಲ, ಕಮರ್ಷಿಯಲ್ ಬೇಕಾಗುವಂಥ ಗುಡ್ಸ್ ಕುಕ್ಕೀಸ್ ಇರ್ಬೋದು, ಕೇಕ್ಸ್ ಇರ್ಬೋದು, ಪೇಸ್ಟ್ರೀಸ್ ಅಂತೀವಿ, ಅವೆಲ್ಲದಲ್ಲೂ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ಅವಾಯ್ಡ್ ಮಾಡೋದು ಭಾಳ ಮುಖ್ಯ. ಜೊತೆಗೆ ನಿಮ್ಮ ಆಹಾರ ಪದಾರ್ಥದಲ್ಲಿ ಮೀಟ್ ಕೂಡ ಅವಾಯ್ಡ್ ಮಾಡೋದು ಸ್ವಲ್ಪ ಒಳ್ಳೆಯದು. ಫ್ಯಾಟಿ ಮೀಟ್ಸ್ ಲೈಕ್ ಬೆಕಾನ್ ಅಂತೀವಿ, ಸಾಸೇಜ್ ಅಂತೀವಿ, ಬೀಫು, ಇವುಗಳೆಲ್ಲ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದಂಗೆ ಅವನ್ನೆಲ್ಲ ಭಾಳ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಈ ರೀತಿಯ ಟ್ರಾನ್ಸ್ ಫ್ಯಾಟ್ಸು ಮತ್ತು ಸ್ಯಾಚುರೇಟ್ ಫ್ಯಾಟ್ಸ್ನ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ಗೆ ಭಾಳ ಅನುಕೂಲ ಆಗುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಹೆಲ್ತ್ಗೆ, ಹಾರ್ಟ್ ಹೆಲ್ತ್ಗೆ ಭಾಳ ಉಪಯೋಗಕಾರಿ. ಸೊ ಹಾಗೆ ಈ ರೀತಿಯ ಆಹಾರ ಪದಾರ್ಥಗಳನ್ನ ಖಂಡಿತ ವಯಸ್ಸಾದರೂ ಅವಾಯ್ಡ್ ಮಾಡಿ. ಗೆಳೆಯರೆ, ನಾನು 2 ಕಿಂಗ್ಸ್ನ ಭಾಳ ಡೇಂಜರ್ ಅಂತ ಹೇಳ್ತೀವಿ. ಅವ 2 ಕಿಂಗ್ಗಳು ಏನಪ್ಪ ಅಂದರೆ ನಿಮ್ಮ ಜೊತೆ ಅವ್ರು ಯುದ್ಧನೇ ಮಾಡೋದು ಬೇಕಿಲ್ಲ, ಅವ್ರು ಕತ್ತಿ ಈಚೆ ತೆಗೆದಂಗೆ ನಿಮ್ಗೆ ಸಾಯಿಸ್ಬಿಡ್ತಾರೆ. ಯಾಕಂದರೆ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂತ ಅಲ್ವಾ. ಸ್ಮೋಕಿಂಗ್ನ ಕಂಪ್ಲೀಟ್ ವಯಸ್ಸಾರು ಅವಾಯ್ಡ್ ಮಾಡಿ. ಆಲ್ರೆಡಿ ನಿಮಗೆ ಆರೋಗ್ಯ ಚೆನ್ನಾಗಿರಲ್ಲ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಅಂಥವ್ರು ಮತ್ತೆ ಸ್ಮೋಕಿಂಗ್ ಮಾಡೋದು ಇದು ತೊಂದರೆ ಜಾಸ್ತಿ ಆಗುತ್ತೆ. ಸ್ಮೋಕಿಂಗಿಂದನೇ ಎಂತೆಂಥ ಕಾಯಿಲೆಗಳು ಬರುವ ಅಂತ ನಾವು ಒಂದು ದೊಡ್ಡ ವೀಡಿಯೋ ಮಾಡಿ ದಯವಿಟ್ಟು ತಾವು ನೋಡಿ. ಮತ್ತು ಡ್ರಿಂಕಿಂಗ್ ಕೂಡ ಅಷ್ಟು, ಆಲ್ಕೋಹಾಲ್ ಕೂಡ ಖಂಡಿತ ಒಳ್ಳೆಯದಲ್ಲ. ಇವೆರಡೂ ನೋಡಿ, ನೀವು ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಳ್ಳೋಣಕ ಆಗಲೇ ವಯಸ್ಸಾಗಿರುತ್ತೆ, ಸಾಕಷ್ಟು ಕಾಯಿಲೆಗಳು ನಿಮ್ಮ ಮನೆಯಲ್ಲಿ ಗೂಡು ಮಾಡ್ಕೊಂಡಿರುತ್ತೆ ನಿಮ್ಮ ದೇಹದಲ್ಲಿ. ಅಂಥದ್ರಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಮ ಎಕನಾಮಿಕ್ ಕಂಡೀಷನ್ ಕೂಡ ಕಷ್ಟ ಇರುತ್ತಲ್ವ ವಯಸ್ಸಾದ ಮೇಲೆ. ಸೊ ಅವಾಗ ಕೂಡ ನೀವು ದುಡ್ಡಿಲ್ದಿರೋ ಟೈಮಲ್ಲಿ ಈ ಥರ ದುಡ್ಡು ಕೊಟ್ಬಿಟ್ಟು ನೀವು ಆಲ್ಕೋಹಾಲ್ನ, ಸಿಗರೇಟ್ನ ಕೊಂಡ್ಕೊಂಡು ನಿಮ್ಮ ಆರೋಗ್ಯನ ಕಾಳು ಮಾಡ್ಕೊಳ್ತೀರಾ, ಯೋಚನೆ ಮಾಡಿ ಅಲ್ವಾ. ದುಡ್ಡು ಕೊಟ್ಬಿಟ್ಟು ಕಾಯಿಲೆ ಕೊಂಡ್ಕೊಂಡಂಗೆ ಲೆಕ್ಕ. ಯಾಕೆ ಬೇಕಪ್ಪ ಈ ಥರ ಪರಿಸ್ಥಿತಿ, ದುಸ್ಥಿತಿ. ಸೊ ಆ ರೀತಿ ಆ ಒಂದು ಕಾರಣದಿಂದ ನೀವು ಆಲ್ಕೋಹಾಲ್ ತೊಗೊಳ್ಳೋರು, ಸ್ಮೋಕಿಂಗ್ ಮಾಡೋರು, ಧೂಮಪಾನ, ಮದ್ಯಪಾನ ಕಂಪ್ಲೀಟ್ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಯಾಕೆಂದರೆ ನಿಮ್ಗೆ ಗೊತ್ತಂಗೆ ವಯಸ್ಸಾದಮೇಲೆ ಆರೋಗ್ಯವೇ ಭಾಗ್ಯ ಅಲ್ವಾ. ಆರೋಗ್ಯ ಒಂದು ಚೆನ್ನಾಗಿ ಕೊಡಪ್ಪ ಅಂತ ನಾವು ದೇವ್ರು ಕೇಳ್ಕೊಳ್ತೀವಿ. ಯಾಕೆಂದರೆ ಆನೆ ಅಂತ ಹೇಳ್ತೀವಿ. ಆನೆ ಏನು ಡಾಕ್ಟ್ರೆ, ಆನೆ ಕೇಳ್ತಾ ಇದ್ರಲ್ಲ, ನಾವು ಬೆಕ್ಕನೋ ನಾಯಿನೋ ಸಾಕ್ತೀವಿ, ಆನೆ ಹಾಕ್ಬೇಕಂತ ಕೇಳ್ಬಿಡಿ. ಆನೆ ಅಂದರೆ ಆ ಫಾರ್ ಆರೋಗ್ಯ, ನೇ ಫಾರ್ ನೆಮ್ಮದಿ, ಮಾನಸಿಕ ನೆಮ್ಮದಿ. ನಿಮಗೆ ನೀವು ಯಾವ ರೀತಿ ನಿಮ್ಮ ಒಂದು ಸಮಾಜದಲ್ಲಿ ಇರ್ತೀರಾ, ನಿಮ್ಮ ಸಂಸಾರ ಹೇಗಿರುತ್ತೆ, ನಿಮ್ಮ ಫೈನಾನ್ಸ್ ಎಲ್ಲ ಡಿಪೆಂಡ್ ಆಗೋದು ನೆಮ್ಮದಿಗೆ. ಬಟ್ ಆರೋಗ್ಯಕ್ಕೆ, ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿ ಬಂದು ಇವತ್ತಿನ ಆಹಾರ ಪದಾರ್ಥ ಮೇಲೆ ಡಿಪೆಂಡ್ ಆಗೋದು. ನಿಮ್ಗೆ ಗೊತ್ತಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತಂದರೆ ಈ ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ. ಎಕ್ಸ್ಪೆಷಲಿ ಇವನ್ನೆಲ್ಲ ನೀವು ಫಾಲೋ ಮಾಡಿದ ವಯಸ್ಸಾದವರು ಆರೋಗ್ಯದಿಂದ ಇರಬೇಕು. ಯಾಕೆಂದರೆ ಆರೋಗ್ಯ ಭಾಗ್ಯ. ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ. ಇವೆಲ್ಲದರ ಜೊತೆ ಹೈಡ್ರೇಷನ್, ನೀರನ್ನ ಯಥೇಚ್ಛವಾಗಿ ಬಳಸಿ ಅಲ್ವಾ. ನಿಮಗೆ ಫ್ರೀಯಾಗಿ ಸಿಗ್ತದೆ ಪುಣ್ಯಗೆ. ಈಗ ಇವಾಗಲೂ ಪೇಯ್ಡ್ ನೀರಿದೆ, ಬಟ್ ಹೆಚ್ಚಿನವರಲ್ಲಿ ನಮಗೆ ನೀರು ಯಥೇಚ್ಛವಾಗಿ ಸಿಗೋದ್ರಿಂದ ನೀರನ್ನ ಒಂದು 2.5 ರಿಂದ 3 ಲೀಟ್ರ್ ಕಂಪಲ್ಸರಿ ಕುಡೀರಿ. ನೀರು ತೊಗೊಳ್ಳೋದ್ರಿಂದ ಹೈಡ್ರೇಷನ್ ಚೆನ್ನಾಗುತ್ತೆ, ಡೈಜೆಷನ್ ಚೆನ್ನಾಗುತ್ತೆ, ಬಾಡಿ ವೆಯ್ಟ್ ಕೂಡ ಹೆಲ್ಪ್ ಆಗುತ್ತೆ, ಎಲ್ಲ ರೀತಿಯ ಅನುಕೂಲಗಳಿದೆ. ನೀರನ್ನ ಯಥೇಚ್ಛವಾಗಿ ಬಳಸಿ ವಯಸ್ಸಾದವರು. ಜೊತೆಗೆ ಬ್ಯಾಲೆನ್ಸ್ ಡಯಟ್, ನಿಮಗೆ ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟ್ಸು ನಿಮ್ಗೆ ಎಷ್ಟೆಷ್ಟು ಪರ್ಸೆಂಟ್ ಬೇಕು ಆ ಪರ್ಸೆಂಟೇಜೆಲ್ಲ ತೊಗೊಳ್ಳಿ. ಗ್ರೀನ್ ಲೀಫ್ ವೆಜಿಟೇಬಲ್ಸು, ಹಣ್ಣು ಹಂಪಲುಗಳನ್ನ ಯಥೇಚ್ಛವಾಗಿ ಬಳಸಿ. ವೈಟಮಿನ್ಸು, ಮಿನರಲ್ಸ್ ಎಲ್ಲ ಚೆನ್ನಾಗಿ ಸಿಗಲಿ. ಬಾಡಿ ವೆಯ್ಟ್ನ ಮೇಂಟೈನ್ ಮಾಡಿ, ಭಾಳ ಇಂಪಾರ್ಟೆಂಟ್. ಬಾಡಿ ವೆಯ್ಟ್ನ ಮೇಂಟೈನ್ ಮಾಡೋದು ಭಾಳ ಕ್ರುಷಿಯಲ್ ಅಲ್ವಾ. ನಾವೆಲ್ಲ ಹೇಳ್ದಂಗೆ ವೆಯ್ಟ್ ಕಂಟ್ರೋಲ್ ಇದ್ದಷ್ಟು ಎಲ್ಲ ಕಾಯಿಲೆಗಳು ಕಂಟ್ರೋಲ್ ಬಂದುಬಿಡುತ್ತೆ. ಸೊ ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೆ ಕೆಲವು ಟಿಪ್ಸ್ ಏನು ಹೇಳ್ಬೋದಪ್ಪ ಅಂತಂದರೆ, ಲಿಮಿಟ್ ಮಾಡ್ಕೊಳ್ಳಿ ಫುಡ್ನ. ಯಥೇಚ್ಛವಾಗಿ ಸ್ವೀಟು ನೋಡಿ, ಎಷ್ಟು ಚಿಕ್ಕ ನಾಲ್ಗೆ ನೋಡಿ, ಎಲ್ಲ ಜ್ಞಾನೇಂದ್ರಿಯಗಳಿಗೂ ಒಂದೊಂದೇ ಕೆಲಸ. ಕಣ್ಣಿಗೆ ನೋಡೋದು ಮಾತ್ರ, ಕಿವಿ ಕೇಳೋದು ಮಾತ್ರ. ಬಟ್ ನಾಲ್ಗೆ ಇರೋದಕ್ಕೆ 2 ಕೆಲಸ. ಯಾವುದೇಳಿ, ಒಂದು ಮಾತಾಡುತ್ತೆ, ಒಂದು ರುಚಿ. ಸೊ ರುಚಿಗೆ ನೀವು ನೋಡಿಬಿಟ್ಟು ನಾಲ್ಗೆಗೆ ಇಷ್ಟ ಆಗುತ್ತೆ ಅಂತ ಹೆಚ್ಚು ತಿನ್ಬಿಡ್ಬಾರ್ದು ಅಲ್ವಾ. ಯೋಚನೆ ಮಾಡಿ. ನಿಮಗೆ ನಾಲ್ಗೆಗೆ ರುಚಿ ಇರ್ತದ್ರೆ ಹೊಟ್ಟೆಗೆ ಕೆಟ್ಟದು, ಹೊಟ್ಟೆಗೆ ಒಳ್ಳೆಯದು, ನಾಲ್ಗೆಗೆ ರುಚಿ ಬರೋಲ್ಲ. ಸೊ ಹಾಗಾಗಿ ನಿಮಗೆ ನಾಲ್ಗೆ ಇಷ್ಟೊಂದು 5-6 ಇಂಚು ನಾಲ್ಗೆ ಇಡೀ ನಿಮ್ಮ ಅಷ್ಟು ದೊಡ್ಡ ದೇಹನ ಕಂಟ್ರೋಲ್ ಮಾಡೋದು ಬೇಡ. ನಾಲಿಗೆಯನ್ನು ಕಂಟ್ರೋಲ್ ಇಡಿ, ರುಚಿನ ಕಂಟ್ರೋಲ್ ಇಟ್ಕೊಳ್ಳಿ. ನೀವೇನೋ ಆಹಾರ ಪದಾರ್ಥ ತಿಂತೀರ ಅದು ಕಂಟ್ರೋಲ್ ಇರಲಿ. ಓವರಾಗಿ ಹಿಟ್ ಮಾಡಬೇಡಿ. ಓವರ್ ಈಟಿಂಗ್ ಭಾಳ ಒಳ್ಳೆಯದಲ್ಲ, ಭಾಳ ತೊಂದರೆ ಕೊಡುತ್ತೆ, ವೆಯ್ಟ್ ಜಾಸ್ತಿ ತೊಂದರೆ ಕೊಡುತ್ತೆ. ಸೊ ಹಾಗೆ ಲಿಮಿಟಾಗಿ ಊಟ ಮಾಡಿ,
ಬ್ಯಾಲೆನ್ಸ್ ಡಯಟ್ ತೊಗೊಳ್ಳಿ, ಯಥೇಚ್ಛ ಹಣ್ಣು ಹಂಪಲು ಬಳಸಿ, ನೀರನ್ನ ಯಥೇಚ್ಛ ಕುಡೀರಿ. ಇವೆಲ್ಲ ಫಾಲೋ ಮಾಡೋದು. ತಟ್ಟೆ ಊಟ ಮಾಡೋ ತಟ್ಟೆ ಚಿಕ್ಕದಿರಲಿ, ಅದನ್ನು ಹಾಕ್ಕೊಂಡು ತಕ್ಷಣ ತುಂಬ ಹಾಕ್ಕೊಂಡಿದ್ದಪ್ಪ ಅಂತ ಫೀಲಿಂಗ್ ಬರುತ್ತೆ. ದೊಡ್ಡ ದೊಡ್ಡ ಇಟ್ಕೊಂಡ್ರೆ ಅರ್ಧ ಹಾಕ್ಕೊಂಡು ಕಡಿಮೆ ಹಾಕ್ಕೊಂಡು ಅಂತ ಫೀಲಿಂಗ್ ಬರುತ್ತೆ. ಎಲ್ಲ ಚಿಕ್ಕ ಪುಟ್ಟ ಟಿಪ್ಸ್ಗಳು ಇವನ್ನೆಲ್ಲ ನೀವು ಫಾಲೋ ಮಾಡೋದ್ರಿಂದ ರುಟೀನಾಗಿ ಕರೆಕ್ಟ್ ಫಿಕ್ಸ್ಡ್ ಟೈಮಲ್ಲಿ ಊಟ ತಿಂಡಿ ತಿನ್ನಿ, ಒಳ್ಳೊಳ್ಳೆಯ ಆರೋಗ್ಯವಂತ ಆಹಾರ ಪದಾರ್ಥಗಳನ್ನ ತಿನ್ನಿ, ಯಥೇಚ್ಛವಾಗಿ ನೀರು ಬಳಸಿ, ವೆಯ್ಟ್ ಕಂಟ್ರೋಲ್ ಇಟ್ಕೊಳ್ಳಿ, ಸ್ಮೋಕಿಂಗ್ ಡ್ರಿಂಕಿಂಗ್ ಅವಾಯ್ಡ್ ಮಾಡಿ. ನಿಮ್ಮ ವಯಸ್ಸಾದ ಕಾಲದಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಲ್ವಾ. ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಗೊತ್ತಿದೆ ಆರೋಗ್ಯ ಹಾಳು ಮಾಡ್ಕೊಂಡು ಎಷ್ಟೆಷ್ಟು ಕಷ್ಟಪಡ್ತಾರೆ ಅಲ್ವಾ. ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಲ್ವಾ. ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಹೊರೆ ಆಗಿಬಿಡ್ತೀರ. ನಿಮಗೂ ತೊಂದರೆ, ನಿಮ್ಮ ನೋಡ್ಕೊಳ್ಳೋರ್ಗೂ ತೊಂದರೆ. ಹಾಗಾಗಿ ಆರೋಗ್ಯದ ಕಡೆ ಕಮ್ಮಿ ಕೊಡಿ. ವಯಸ್ಸಾದರೂ ಈ ವಿಡಿಯೋವನ್ನು ಪ್ರತಿಯೊಬ್ಬರು ವಯಸ್ಸಾದವ್ರಿಗೆ ಫಾರ್ವರ್ಡ್ ಮಾಡಿ ಅಲ್ವಾ. ನೀವು ಗೆಳೆಯರು ವಾಕಿಂಗ್ ಫ್ರೆಂಡ್ಸ್ ಇರ್ತೀರ, ವಯಸ್ಸಾದ ಕ್ಲಬ್ಸ್ ಇರುತ್ತೆ, ಆ ಕ್ಲಬ್ ಈ ಕ್ಲಬ್ ಅಂತೆಲ್ಲ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ನಿಮ್ಮ ಅಜ್ಜ ಅಜ್ಜಿಗೆ ಅಪ್ಪ ಅಮ್ಮನಿಗೆ ದಯವಿಟ್ಟು ವಿಡಿಯೋನ ಫಾಲೋ ಮಾಡಿ. ಅವರು ಒಳ್ಳೆಯ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ಳಿ. ಆರೋಗ್ಯವಂತರಾಗಿರೋಣ. ಆರೋಗ್ಯವೇ ಭಾಗ್ಯ.